ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 18ನೇ ಪ್ರಶ್ನೆ, ಚುನಾವಣಾ ವ್ಯವಸ್ಥೆ ಎಂಬಂತಹ ಚಾಪ್ಟರ್ ಇಂದ ಮತಗಟ್ಟೆಯಲ್ಲಿ ಮತದಾರ ತನ್ನ ಗುರುತಿಗಾಗಿ ತೋರಿಸಬಹುದಾದ 4 ದಾಖಲೆಗಳನ್ನ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ಮತಗಟ್ಟೆಯಲ್ಲಿ ಮತದಾರನು ತನ್ನ ಗುರುತಿಗಾಗಿ ತೋರಿಸಬಹುದಾದ 4 ದಾಖಲೆಗಳನ್ನ ತಿಳಿಸಿ. ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಮಾಡುವುದಕ್ಕೆ ನೀವು ಮತಗಟ್ಟೆಗೆ ಹೋಗಿ ಮತದಾನವನ್ನ ಮಾಡಬೇಕಾಗತ್ತೆ ಅಲ್ವಾ. ಮತಗಟ್ಟೆಗೆ ಹೋದಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಗುರುತಿಗಾಗಿ ಕೆಲವು ದಾಖಲೆಗಳನ್ನ ತೋರ್ಪಡಿಸಬೇಕು. ಓಕೆ, ಯಾಕೆ ಇದನ್ನ ಮಾಡಿದ್ದಾರೆ ಅಂತಂದ್ರೆ, ಒಬ್ಬ ನೈಜ ಮತದಾರನ ಬದಲು ಅನ್ಯ ವ್ಯಕ್ತಿ ಬಂದು ಮತ ಚಲಾಯಿಸುವುದನ್ನ ತಡೆಯುವುದಕ್ಕೋಸ್ಕರ ಈ ಕ್ರಮವನ್ನ ಚುನಾವಣಾ ಆಯೋಗವು ಕೈಗೊಂಡಿದೆ. ನೀವೇನು ತೋರಿಸ್ಬೇಕು? ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿಯನ್ನ ನೀವು ತೋರಿಸಬಹುದು. EPIC ಎಪಿಕ್ ಅಂತ ಕರೀತಾರೆ. ಓಕೆನಾ. ಅದೇ ರೀತಿ ಇಲ್ಲ ಅಂತಂದ್ರೆ ಆದಾಯ ತೆರಿಗೆ ಇಲಾಖೆ ನೀಡುವ ಶಾಶ್ವತ ಖಾತೆಯ ಸಂಖ್ಯೆಯ ಚೀಟಿ, ಪ್ಯಾನ್ ಕಾರ್ಡ್, ಅದನ್ನ ನೀವು ತೋರಿಸಬಹುದು. ಓಕೆ, ಅಥವಾ ಆಧಾರ್ ಕಾರ್ಡ್ ಅನ್ನ ನೀವು ತೋರಿಸಬಹುದು. ಓಕೆ, ಆಧಾರ್ ಕಾರ್ಡ್ ಅನ್ನು ತೋರಿಸಬಹುದು. ಚಾಲನಾ ಪರವಾನಗಿ ಪತ್ರ, ಇದನ್ನು ಕೂಡ ನೀವು ಮತಗಟ್ಟೆಯಲ್ಲಿ ತೋರಿಸಿ ಮತ ಚಲಾಯಿಸಬಹುದು. ಮುಂತಾದ ಹಲವು ದಾಖಲೆಗಳಿರುತ್ತೆ. ಈ ದಾಖಲೆಗಳಲ್ಲಿ ಯಾವುದಾದರೂ ಒಂದನ್ನ ಮತಗಟ್ಟೆ ಸಿಬ್ಬಂದಿಗೆ ನೀವು ತೋರಿಸಿದರೆ ಅಲ್ಲಿ ನಿಮ್ಮ ಗುರುತು ಪತ್ತೆಯಾದ ನಂತರ ನೀವು ಮತದಾನವನ್ನ ಮಾಡಬಹುದು. ಓಕೆ, ಥ್ಯಾಂಕ್ ಯು.